ಗ್ರಾಮಸ್ಥರು ಮಾಡಿದ ಸಣ್ಣ ಎಡವಟ್ಟು, ಅಂತ್ಯಕ್ರಿಯೆ ಮಾಡುವವರಿಗೆ ಇಕ್ಕಟ್ಟು. ಹಿಂದೂಗಳ ರುದ್ರಭೂಮಿ ಅನ್ಯ ಧರ್ಮೀಯರ ಹೆಸರಿನಲ್ಲಿ ವಿವಾದದಿಂದ ಕಂಗಾಲಾದ ಗ್ರಾಮಸ್ಥರು. ಹೆಣ ಹೋಳೋಕೆ ಪರದಾಟ. ಯಾವುದೀ ಗ್ರಾಮ, ಏನ್ ಸಮಸ್ಯೆ ಅಂತೀರಾ? ಈ ಸ್ಟೋರಿಯನ್ನು ನೋಡಿ. ಹಿಂದೂಗಳ ರುದ್ರಭೂಮಿ ಅನ್ಯ ಧರ್ಮೀಯರ ಪಾಲು. ಶವ ಹೂಳಲು ಪೇಚಾಟ, ಮಿಶ್ರಿಕೋಟಿ ಜನ ಕಂಗಾಲು. ಅದು ಧಾರವಾಡ ಜಿಲ್ಲೆಯಲ್ಲಿರೋ ಅತಿ ದೊಡ್ಡ ಗ್ರಾಮಗಳಲ್ಲಿ ಒಂದು. 18,000 ಜನಸಂಖ್ಯೆ ಇರೋ ಈ ಗ್ರಾಮದಲ್ಲಿ ಹಿಂದೂಗಳ ಅಂತ್ಯಕ್ರಿಯೆಗೆ ಇರೋದೇ ಒಂದೇ ಒಂದು ರುದ್ರಭೂಮಿ. ಇದೀಗ ಆ ರುದ್ರಭೂಮಿಯು ಅನ್ಯ ಧರ್ಮೀಯರ ಪಾಲಾಗಿರೋದು ಗ್ರಾಮಸ್ಥರನ್ನ ಚಿಂತಾಕ್ರಾಂತರನ್ನಾಗಿ ಮಾಡಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿನಿಧಿಸೋ ಕಲಘಟಗಿ ಕ್ಷೇತ್ರದ ಮಿಶ್ರಿಕೋಟಿ ಹಳ್ಳಿಯ ಹಿಂದೂ ರುದ್ರಭೂಮಿ ಶವ ಹೂಳಬೇಕೆಂದ್ರೂ ಸ್ಥಳ ಹುಡುಕೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೂರಾರು ವರ್ಷಗಳಿಂದ ಶವಗಳನ್ನ ಹೂಳ್ತಾ ಇದ್ದ ಜಾಗವನ್ನ ಅನ್ಯ ಧರ್ಮೀಯರಿಗೆ ಮಾರಿದ ಆರೋಪ ಕೇಳಿ ಬಂದಿದೆ. ಮಿಶ್ರಿಕೋಟಿಯಲ್ಲಿ ಹಿಂದೂಗಳಿಗೆ ಒಂದು, ಮುಸ್ಲಿಮರಿಗೊಂದು ರುದ್ರಭೂಮಿ ಇದೆ. ಹಲವು ವರ್ಷಗಳ ಹಿಂದೆ ಬಾಯಿ ಮಾತಿನಲ್ಲಿ ವ್ಯವಹಾರ ನಡೆಸಿದ್ದ ಗ್ರಾಮಸ್ಥರು ರುದ್ರಭೂಮಿಗೆಂದು 4 ಎಕರೆ ಖರೀದಿಸಿದ್ರು. ಅದನ್ನ ನೋಂದಣಿ ಮಾಡಿಕೊಳ್ಳದೆ ಗ್ರಾಮಸ್ಥರು ಮಾಡಿಕೊಂಡ ಎಡವಟ್ಟಿನಿಂದ ಈಗ ಸಮಸ್ಯೆ ಎದುರಿಸುವಂತಾಗಿದೆ. ನಮ್ಮ ಪೂರ್ವಜರ ಕಾಲದಿಂದ ಹಿಂದೂಗಳು ಈ ರುದ್ರಭೂಮಿ ಒಳಗೆ ನಾವು ಮಾಡ್ಕೋತ ಬಂದೇವಿ ಸರ್. ಹೌದ್ರಿ. ಈಗ ಅವು ನಾವೇನು ಅನ್ಕೊಂಡು ಬಿಟ್ಟೇವಿ, ನಮ್ಮ ಊರು ಜನ ನಾವೇನು ಅನ್ಕೊಂಡು ಬಿಟ್ಟೇವಿ, ಅದು ಅವ್ರದ್ದು ರುದ್ರಭೂಮಿ, ನಮ್ದು ಈದ್ ರುದ್ರಭೂಮಿ ಅನ್ಕೊಂಡು ನಾವು ಅಣ್ಣತಂಬರಾಗಿ ಈ ನಮ್ಮ ಮಿಶ್ರಿಕೋಟಿ ಗ್ರಾಮದೊಳಗೆ ಎಲ್ಲರೂ ಅಣ್ಣತಂಬರಾಗಿ ನಾವು ಜೀವನ ಮಾಡ್ಕೊಂತ ಇಲ್ಲಿ ಹೂವು ಇದು ಹೊಳ್ಳಿದು ಮಾಡತ್ತೀವಿ ಸರ್. ಈಗ ಈ 2 ವರ್ಷದಿಂದ ಇವನ್ ಯಾರೋ ಬಂದು ತಮ್ಮ ಅನುಕೂಲಕ್ಕಾಗಿ ಭೂಮಿಯನ್ನು ಅವ್ರಿಗೆ ಖರೀದಿ ಮಾಡಿಕೊಡ್ತಾರೆ. ಇದರೊಳಗೆ ಅಧಿಕಾರಿಗಳನ್ನು ಕೈವಾಡ ಐತಿ ಸರ್. ಇದ್ರೊಳಗೆ ಕೆಲ ದಿನಗಳ ಹಿಂದೆ ಮೂಲ ಮಾಲೀಕನ ವಂಶಸ್ಥರಿಂದ ಈ ಜಮೀನು ಬೇರೊಬ್ಬರಿಗೆ ಮಾರಾಟವಾಗಿದೆ. ಹುಬ್ಬಳ್ಳಿ ಮೂಲದ ಅನ್ಯ ಧರ್ಮೀಯ ವ್ಯಕ್ತಿಗೆ ಮಾರಾಟವಾಗಿದ್ದು, ಇದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೆಣ ಹೂಳಲು ಹೋದವರಿಗೆ ಅನ್ಯ ಧರ್ಮೀಯರಿಂದ ಬೆದರಿಕೆ ಆರೋಪವೂ ಕೇಳಿಬಂದಿದೆ. ತಮ್ಮ ರುದ್ರಭೂಮಿ ಉಳಿಸಿಕೊಡುವಂತೆ ಗ್ರಾಮಸ್ಥರು ಸರ್ಕಾರಕ್ಕೆ ದುಂಬಾಲು ಬಿದ್ದಿದ್ದಾರೆ. ಹೆಣ ತಂದಾಕ್ಲೆ ಅವರು ಜಗಳಕ್ಕೆ ಬರ್ತಾರ್ರಿ. ಇಲ್ಲಿ ಅವು ಬಡವ್ರಂತ ಇರ್ತಾರ. ಅದು ಸಮಸ್ಯೆ ಅಂದ್ರೆ ಹೆಣ ತಂದಾಗ ಅವ್ರೇನು ಜಗಳ ಮಾಡ್ತಾರ, ಡಾಕುಗಳನ್ನ ತೊಗೊಂಬಂದು ನಿಲ್ಲಿಸ್ತಾರ್ರಿ. ಇದನ್ನ ಉಪಯೋಗ ಮಾಡ್ಕೊಂತಾರ. ಇದು ನಮ್ಮೂರು ಕೆಟ್ಟದಂತ ಹೆಸರು ಬರಬಾರ್ದ್ರಿ. ಇದಕ್ಕೆ ನಮ್ಮ ರುದ್ರಭೂಮಿ ನಮಗೆ ಕೊಡಕ್ಕೆ ಏನು ಹೋಗಿರ್ತೈತ್ರಿ? ಅನ್ಯ ಧರ್ಮಕ್ಕೆ ಸೇರಿದ ವ್ಯಕ್ತಿ ರುದ್ರಭೂಮಿಗೆ ತಂತಿ ಬೇಲಿ ಹಾಕಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ಯಾವುದೇ ಕಾರಣಕ್ಕೂ ರುದ್ರಭೂಮಿ ಬಿಟ್ಟು ಕೊಡಲ್ಲ ಅಂತ ಜನರು ಪಟ್ಟು ಹಿಡಿದಿದ್ದಾರೆ. ಹಿಂದೂಗಳ ರುದ್ರಭೂಮಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಗ್ರಾಮಸ್ಥರು ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ. ಶಿವರಾಮ ಅಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.